ಜಾನಿ ಹಾಯ್ ಸ್ವೀಟ್ ಹಾರ್ಟ್. ಜಾನಿ ಮಲಗಿದ್ದಾರೆ, ಏನು ಭಯ ಇಲ್ಲ. ಇವತ್ತೇನಾಯ್ತು ಗೊತ್ತಾ, ಅವರು ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗೋಣ ಅಂತ ಕರೆದ್ರು. ನಾನು ಬರಲ್ಲ ಅಂದ್ಬಿಟ್ಟೆ. ನನ್ನ ಪ್ಲಾನು ಸಕ್ಸಸ್ ಆಗ್ತದೆ. ನೀನು ಆದಷ್ಟು ಬೇಗ ಬಾ. ಓಕೆ, ಗುಡ್ ನೈಟ್, ಮಿಸ್ ಯು, ಲವ್ ಯು, ಸಿ ಯು ಸೂನ್. ಶಂಕರೇಶ್ವರ, ನಾನು ಬದುಕಲಿ ಇದೆಲ್ಲ ನಡಬೇಕಾ? ನಾನು ಬಯಸಿರೋ ಹೂ ನನ್ನಿಂದ ದೂರ ಹೋಯ್ತದ ಅಂದ್ರೆ ನಾ ಹೆಂಗ್ ಸಹಿಸ್ಕೊಂಡಿರ್ಲಿ? ಅದಕ್ಕಿಂತ ಪ್ರಾಣ ಬಿಡೋದೇ ವಾಸಿ. ಗೌಡ್ರೆ, ಮಧುರವ್ರೆ ಬನ್ನಿ, ಮಧುರವ್ರೆ ಬನ್ನಿ. ನಿಮ್ಮನ್ನು ನೋಡ್ತಾ ಇದ್ರೆ ವರ್ಷಕ್ಕೊಂದ್ಸತ ಬರೋ ಮಕರ ಜ್ಯೋತಿ ನೋಡ್ದಂಗೆ ಆಯ್ತದೆ. ಹಾಗಿದ್ರೆ ಈಗಲೇ ನೋಡ್ಕೊಂಡ್ ಬಿಡಿ. ಮುಂದಿನ ವರ್ಷದಿಂದ ನೋಡಕ್ ನಾನ್ ಸಿಗಲ್ಲ. ಯಾರು ನೋಡ್ತಾ ಇದಾರೆ ಮಧುರವ್ರೆ? ಹೌದು ಗೌಡ್ರೆ, ನಾನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಟ್ಟಿಲೇನೋ ತೊಂದರೆ ಇದ್ರೆ ಹೇಳಿ, ನಾನು ಆಟೋಲ್ಲಿ ಜಾಗ ಕೊಡ್ತೀನಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ಬಿಡಿ ಅಂದಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ಬಿಟ್ರೆ ಸರ್ಕಾರ ಕೊಡೋ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಸಿಕ್ಕದಂಗೆ ಆಯ್ತದೆ. ನಾನು ಯಾರ ಮನೇಲಿ ಇರೋಕ್ಕೂ ಇಷ್ಟಪಡೋದಿಲ್ಲ. ನಂದೇ ಆ ದಾರಿನ ಹುಡ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಆ ದಾರಿ ಯಾವ್ದಂತ ನಂಗೆ ಗೊತ್ತು ಕಂಬಿಡಿ. ಏನಂದ್ರಿ? ಮಧುರವ್ರೆ, ಆ ದಾರಿ ನೀವು ಒಬ್ಬರೇ ಹಾಕೋದ್ರಿ. ಜೊತೆಗೆ ಅಣ್ಣಪ್ಪನವ್ರು ಕರ್ಕೊಂಡೋಗಿ ಅವರು ನಿಮ್ಮ ಜೊತೆಗಿದ್ರೆ ಜೊತೆಯಾಗಿ ಹಿತವಾಗಿ ಅಂತ ಕೈ ಹಿಡ್ಕೊಂಬರ್ತಾರೆ. ಇಷ್ಟ ದಿನ ಕರ್ಕೊಂಡು ಹೋಗಿದ್ದೆ ನೋಡಿದ್ನಲ್ಲ, ನನ್ಗೀಗ ಅವ್ರ ಸಹವಾಸನೆ ಬೇಡ ಅನ್ಸಿದೆ. ಮಧುರವ್ರ, ಯಾನ್ ಹೇಳ್ತಾ ಇದಾರೆ? ಮದುವೆ ಆದ ಇಷ್ಟು ವರ್ಷಕ್ಕೆ ಅಣ್ಣಪ್ಪನವ್ರು ನಿಮ್ಗೆ ಬೇಡ ಅನ್ನಿಸ್ಬಿಟ್ರ? ಅವರೆಲ್ಲ ಏನಾದ್ರೂ ಲೋಪದೋಷ ಇದ್ರೆ ಹೇಳಿ, ನಾ ಅವ್ರ ಜೊತೆ ಮಾತಾಡ್ತೀನಿ. ಗೌಡ್ರೆ, ದೇಹನ ಬರೀ ಮನೆ ಕೆಲ್ಸಕ್ಕೆ ದನ್ಸಿದ್ರೆ ಸಾಲಲ್ಲ. ಆಚೆ ಹೋಗಿ ದುಡಿಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ಆ ಯೋಗ್ಯತೆ ಅವರಲ್ಲಿಲ್ಲ. ಅದ್ ಬರೋದು ಇಲ್ಲ ಅನ್ನಿಸ್ತಿದೆ. ಅದಕ್ಕೆ ಅವರಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಧುರವ್ರ, ನೀವು ಹೊಟ್ಟಿಯಿಂದ ಆಚ್ಕೊಂಡೋಗ್ಬಿಟ್ರೆ ಅಣ್ಣಪ್ಪನವ್ರು ಕೊರಗ್ತಾ ಉಣ್ದೆ ಕೂತ್ಕೋತಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಜಾಕ್ ಇನ್ನೊಬ್ರನ್ನ ಕರ್ಕೊಂಬರ್ತಾರ. ಅವ್ರು ಏನ್ ಬೇಕಿದ್ರು ಮಾಡ್ಕೊಳ್ಳಿ ಗೌಡ್ರೆ, ನನಗ್ ಬೇಕಾಗಿರೋದು ನನಗ್ ಸಿಕ್ಕಿದೆ, ಅಷ್ಟ್ ಸಾಕು. ನೀವ್ ಯಾಕಬ್ಬ ಅಣ್ಣಲ್ಲಿ ಕೂದಲು ತಗೋತಾರ ಮಾತಾಡ್ತಾ ಇದಾರೆ? ನಿಮ್ ಮಾತೆ ನನ್ಗೆ ಅರ್ಥ ಆಯ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಇಲ್ಲ ಗೌಡ್ರೆ. ನಾನು ಜಾನಿನ್ ಬಿಟ್ಟು ಇಷ್ಟಪಟ್ಟವ್ರ ಜೊತೆ ಅಮೆರಿಕಲ್ಲಿ ಸೆಟಲ್ ಆಗ್ತಿದ್ದೀನಿ. ಅದು ನಿಮ್ಗೆ ಹೇಳೋಗೋಣ ಅಂತ ಬಂದೆ.